ಇರುತ್ತಾ ಮಂದರಾಜರಿಂದೊಳಗು ಮೆರವೇ ಭೀಷ್ಮ ದ್ರೋಣ ಕರ್ಣ ದುಶ್ಯಾಸನ ಶಕುನಿಗಳ ಧಾರಾಮಂಡಲ ಪರಿವೇಷ್ಟಿತನಾಗಿ ಧಾರಾಮಂಡಲ ಪರಿವೇಷ್ಟಿತನಾಗಿ ಮೆರವೀರಿ ಸುತರಾಷ್ಟ್ರಪುತ್ರನಿಗೆ ಅದಾಳು ಸಾಟಿ ಅನುಜ ದುಶ್ಯಾಸನ ಮಲರ ಮೆರವೆ ಸುಪತಿ ಮಲರ ಬಂದರೆ ಬಲಿಸಾಹಸ ಮಲರ ಮೆರವೆ ಸುಪತಿ
ನಿಮಗೊಂದು ವಿಚಿತ್ರವಾದ ವಿಚಾರವು ತಿಳಿಯಿತೆ. ರಾಜ್ಯ ಕೌಶಾಲಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಮೋಸಗಾರ ಕೃಷ್ಣನನ್ನೇ ನಂಬಿಕೊಂಡು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುವರಂತೆ. ಛೇ, ಅನಾಗರಿಕರಂತೆ ಕಾಡಿನಲ್ಲಿ ವಾಸ ಮಾಡಿಕೊಂಡಿದ್ದವರ ಹಟ್ಟಹಾಸ ಅದೆಷ್ಟರ ಮಟ್ಟಿಗೆ ಹೆಚ್ಚಿರುವುದೆಂದು ನೋಡಿದಿರಾ? ಪ್ರಿಯ ಪುತ್ರ ದುರ್ಯೋಧನ, ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ಏನು ಹೇಳಿದಿರಿ? ಯುದ್ಧ ಯುದ್ಧ ನಾನದಕ್ಕೆ ಸದಾ ಸಿದ್ಧ. ಎನ್ನ ಬಳಿ 11 ಅಕ್ಷಾರಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ವಧಿಸಿದ ಆನೆಯ ಪಾದಕ್ಕೆ ಸಿಕ್ಕ ಬಾಳೆಹಣ್ಣಿನಂತೆ ನುಚ್ಚು ಕುಚ್ಚಾಗಿ ಹೋಗುವರು. ಆ ಮಾತು ಆಗಿರಲಿ ಸಹೋದರ. ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು ನಮ್ಮ ಅಂಗರಾಜನಾದ ವೀರಕಣ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಲ್ಲೇ ಬೆಳೆದ ನನಗೇಕೆ ಅದರ ವಿಚಾರ? ದುರ್ಯೋಧನ, ತಪ್ಪು ಯಾರಿರುವುದೆಂದು ಯೋಚನೆ ಮಾಡಿ ನೋಡು. ದುರ್ಯೋಧನ, ಯುದ್ಧವೆಂಬ ಕಾಡ್ಗಿಚ್ಚು ಹಚ್ಚಿದ ಮೇಲೆ ಅದರ ರಕ್ತ ಪ್ರವಾಹದಿಂದ ಅಲ್ಲದೆ ಮತ್ತಾವುದರಿಂದಲೂ ಶಾಂತಿಯಾಗಲಾರದು. ಆದ್ದರಿಂದ ಸಂಧಿಗೊಪ್ಪಿ ಸುಖದಿಂದ ಬಾಳು. ಅಗ್ರಜ, ಪಾಂಡವರ ಪಕ್ಷಾಪಾದಿಗಳು ಎಲ್ಲೇ ಕುಳಿತರಂತೆ ಕಾಡುತ್ತಿರುವೆ. ಸುಮ್ಮನೆ ಕುಳಿತಲಾರದೆ ಇವರದೇನೋ ಪ್ರಲಾಪ. ಚಕ್ರವರ್ತಿಗೆ ಜಯವಾಗಲಿ. ಚಾರಣೆ ಸಮಾಚಾರವೇನು? ಪುರುಷೋತ್ತಮನು ಬರುತ್ತಿರುವ. ಏನು? ಪುರುಷೋತ್ತಮರು ಬರುತ್ತಿರುವರು. ಪುರುಷೋತ್ತಮ, ಬಹಳ ಸಂತೋಷ. ಪುರುಷೋತ್ತಮ ಅವನ್ ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಓ ಧನಕಾಯ ಗೊಲ್ಲೆನು ಪುರುಷೋತ್ತಮನೇ ನೇರವಾಗಿ ನನ್ನ ರಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಇಲ್ಲಿಗೆ ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ಚಕ್ರವರ್ತಿಯ ಛಲವಂತನಾದ ನಿನಗೆ ನ್ಯಾಯವು ಅಧೀನವೋ ಅಥವಾ ಸರ್ವರೂ ನ್ಯಾಯಕ್ಕೆ ಅಧೀನರೋ? ರೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲ ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಗೆ ಈ ರೀತಿ ವಿಕಲ್ಪವಾಗಿರುವುದು. ಸಕಲ ವೀರರಿಂದ ಪರಿವೃತ್ತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನವು ಅನವಶ್ಯಕ. ಸಹೋದರ ದುಶ್ಯಾಸನ, ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಅರಿವಿಲ್ಲದೆ ಮಿತಿ ಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಸಭೆಯಿಂದಾಚೆಗೆ ದೂಡಿಬಿಡು.
ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ನಿನಗುಂಟಾಯಿತೆ? ಛೀ ಅವಿವೇಕಿ! ಜಗದೊಡೆಯನಾದ ಶ್ರೀಕೃಷ್ಣನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆಯು ಸೀಳಿ ಹೋಗಬಾರದೆ? ಈ ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ನಿನ್ನ ತೊಡೆಯನ್ನು ಮುರಿಯುವಾಗ ಅದನ್ನು ತಡೆಯಲೆಂದೇ ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಹಾಕುವೆನು. ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯರಾದ ವಿದುರ ಮಹಾಶಯರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿದೆಯಲ್ಲ. ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ನೀನು ಎದುರುವೆಯಾ? ಕರ್ಣ, ಹೋಗಲಿ ಬಿಡು. ಈತನು ಎಂದು ತಾನೇ ಬಿಲ್ಲನ್ನು ಹಿಡಿದಿರುವನು, ಆತನ ಬಿಲ್ಲಿನಿಂದ ಆಗತಕ್ಕದ್ದಾದರೇನು? ಹೋಗಲಿ ಬಿಡು. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಈ ರಾಜಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೇ ಆದರೆ ಅಂತವರು ಈ ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾದೀತು. ಎಚ್ಚರ! ಸಹೋದರ ದುಶ್ಯಾಸನ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಲು ಹೇಳಿದ್ದೀನಲ್ಲ, ಸಿದ್ಧವಾಗಿರುವುದೇ? ಎಲ್ಲಿ? ಅದನ್ನು ಕೊಡು. ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಹಿಂದೆ ದ್ವಾರಕೆಗೆ ಹೋಗಿದ್ದಾಗ ನಿದ್ರಾ ಬಂದವನಂತೆ ನಟಿಸಿ ನನ್ನನ್ನು ಬಹಳವಾಗಿ ಕಾಯಿಸಿದ್ದನು. ಅದರ ಪ್ರತಿಕಾರವನ್ನು ನಾನು ಈಗ ತೀರಿಸಿಕೊಳ್ಳುವೆನು. ತೆಗೆದುಕೋ ಅಗ್ರಜ.
ಬರೆಯುತ್ತಿರುವನು? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗ ಮಾಯೆ, ಜಾಗೃತಳಾಗು. ದುರ್ಯೋಧನ, ಚಕ್ರವರ್ತಿಯಾದ ನೀನು ತುಂಬಿದ ರಾಜಸಭೆಯಲ್ಲಿ ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸಬಹುದೇ? ಚೇಚೆ, ಮೇಲೇಳು ಸುಯೋಧನ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆ ಎಂದು ಭಾವಿಸಿದೆಯಾ? ಆಗೊಂದು ವೇಳೆ ನಿನಗೆ ನಮಸ್ಕರಿಸಿದೆ ಎಂದು ತಿಳಿದರೆ ಅದು ಈ ಭೂಮಾತೆಗೆಂದು ತಿಳಿ, ನಿನಗಲ್ಲ. ಬಂದಿದ್ದಾಯಿತು, ಕುಳಿತುಕೋ ಆ ಪೀಠದಲ್ಲಿ. ಕೃಷ್ಣ, ನಿನಗೆ ಸ್ತ್ರೀಯರ ನರ್ತನವೆಂದರೆ ಬಹಳ ಪ್ರಿಯವಲ್ಲವೇ? ಅಲ್ಲವೇ ದುರ್ಯೋಧನ? ಹೌದೌದೌದು. ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿ ನೋಡಿ ಬೇಸತ್ತಿರುವ ನನಗೆ ನಮ್ಮ ರಾಜಸ್ಥಾನದ ನರ್ತನವನ್ನು ನೋಡಿ ಆನಂದ ಪಡು. ಯಾರಲ್ಲಿ ರಾಜ ನರ್ತಕಿಯನ್ನು ಬರಮಾಡಿ
ಏನಂದ ಅರ್ಥಕ್ಕೆ ಮತ್ತೊಮ್ಮೆ ಹೇಳು. ಕೃಷ್ಣನಿಗಿವನು ಕರುವೈರಿ ನಮ್ಮ ಹಸ್ತಿನಾಪುರ ದೊಡೆಯ ಕರದಾರಿ. ಭೀಮನಿಗಿವನು ಕರುವೈರಿ ನಮ್ಮ ಹಸ್ತಿನಾಪುರ ದೊಡೆಯ ಕರದಾರಿ. ಇವನಿಗೆ ಸಮಾಧಿ ಯಾರಿಗರಿದರೆ ಇವನಿಗೆ ಕರದಲ್ಲಿ 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 ಬರದಲ್ಲಿ ಸರಿಗಮರು ಯಾರಿಗರು ಕರುಣಾಳು ಗುರು ಪರಾದೇಶ್ವರ ಗುರುವಂಶ ಕುಲತಿಲಕ ಮಗುಟೇಶ್ವರ ಕರುಣಾಳು ಗುರು ಪರಾದೇಶ್ವರ ರಾಜೇಶ್ವರ ಯಾರಲ್ಲಿ ರಾಜನರ್ತಕಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ಮುರಹರಿಯು ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬಂಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ನೀವು ಮಾಡದೇ ಇದ್ದಲ್ಲಿ ಮುಂದಾಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಇನ್ನು ನಿಮ್ಮೆಲ್ಲರ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುತ್ತೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋರಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮನಿಷ್ಠರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವುಗಳು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರಹದಾನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿರಿ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನೂ ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸಬೇಕಾದದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಕೃಷ್ಣ ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಈ ರೀತಿ ಯಾತನೆಯಿಂದಲ್ಲ. ಅವರಂತಹ ಸಾಹಸಿಗಳೇ ಆಗಿದ್ದರೆ ಈ ಅಖಂಡ ಸಾಮ್ರಾಜ್ಯವನ್ನು ಆಳಬೇಕೆಂಬ ಇಚ್ಛೆ ಅವರಿಗಿದ್ದರೆ ನಮ್ಮೊಡನೆ ಯುದ್ಧ ಮಾಡಿ ರಾಜ್ಯವನ್ನು ಪಡೆಯಬೇಕಾದರೆ ಮತ್ತೊಮ್ಮೆ ಕಾರ್ಯವಾಗಲಿ. ಚಕ್ರವರ್ತಿ, ಶಾಂತಿಯಿಂದಲೇ ರಾಜ್ಯವನ್ನು ಪಡೆಯಬೇಕೆಂದಿರುವ ನಮ್ಮ ಧರ್ಮರಾಯ 1000 ಆನೆಗಳ ಬಲವುಳ್ಳ ರೌದ್ರಾಂಶಂಭೂತನಾದ ಭೀಮಸೇನ, ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪಾರ್ಥ, ಇನ್ನು ಮಹಾಮೇಧಾವಿಗಳಾದ ನಕುಲ, ಸಹದೇವ ಇವರುಗಳ ಪರಾಕ್ರಮದ ಮುಂದೆ ದುರ್ಯೋಧನ, ಕೃಷ್ಣ ನಿನ್ನ ಪ್ರತಾಪವೇನೂ ನಡೆಯಲಾರದು. ಆದ್ದರಿಂದ ಸಮಭಾಗವನ್ನಿತ್ತು ಅವರನ್ನು ಆಧರಿಸು. ಕೃಷ್ಣ ಸಾತ್ವಿಕನಂತೆ ವೇಷ ಧರಿಸಿ ಇಡೀ
ಪ್ರಪಂಚವನ್ನೇ ಅಲೆದಾಡಿದ ಕೈಲಾಗದ ಏಳಿ ಆ ಧರ್ಮರಾಯ ಮತ್ತೊಬ್ಬ ಹೊಟ್ಟೆಗಾಕ ಭೀಮ ಕಾಡಿನಲ್ಲಿ ವಾಸ ಮಾಡಿಕೊಂಡಿದ್ದ ಹಿಡಿಂಬನನ್ನು ಸಂಹರಿಸಿ ಆತನ ತಂಗಿಯನ್ನು ಹೆಂಡತಿ ಎಂದು ಪರಿಗಣಿಸಿದ್ದು ಮಹಾಪರಾಕ್ರಮವೋ. ಅಂದು ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಮಾಡುವಾಗ ಎಲ್ಲಿವಾಗಿತ್ತು 1000 ಆನೆಗಳ ಬಲ. ಅಂಥವನು ರೌದ್ರಾಂತ ಸಂಭೂತನು. ಮತ್ತೊಬ್ಬ ಶಿಖಂಡಿ ಪಾರ್ಥ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಕೈಗೆ ಬಳೆ ತೊಟ್ಟಿಕೊಂಡು ವಿರಾಟ ರಾಜನ ಪುತ್ರಿಗೆ ತಕತೈ ಎಂದು ನಾಟ್ಯ ನಡೆಸಿದ ನಪುಂಸಕ. ಮಿಕ್ಕುಳಿದ ನಕುಲ ಸಹದೇವ ಇವರುಗಳು ರಣರಂಗಕ್ಕೆ ಅಸುಳೆಗಳು. ಇವರುಗಳ ಪರಾಕ್ರಮ ಗೋಪಾಲನಾದ ನಿನಗೆ ಅತಿಶಯವೇ ಹೊರತು ಭೂಪಾಲಕನಾದ ನನಗಲ್ಲ. ಇನ್ನು ನಮ್ಮಗಳ ಪರಾಕ್ರಮವನ್ನು ಹೇಳುವನು ಕೇಳೋ ಗೊಲ್ಲ. ಇಡೀ ಭರತಖಂಡವನ್ನೇ ಸಸಾಮರ್ಥ್ಯದಿಂದ ಆಳುತ್ತಿರುವ ನಾನು ಬಂಡ ಭೀಮನ ರುಂಡವನ್ನು ಚೆಂಡಾಡಲೆಂದೇ ಸದಾ ಸಿದ್ಧವಾಗಿರುವ ನನ್ನ ಸಹೋದರ ದುಸ್ಸಾಹಸನ ಇನ್ನು ಆ ಪಾರ್ಥನ ಶಿರವನ್ನು ಛೇದಿಸಲೆಂದು ಕುಮಾರಸ್ವಾಮಿಯನ್ನೇ ಮೆಚ್ಚಿಸಿ ಕಾಲ ವಿಷ್ಣು ಧನುಸ್ಸನ್ನು ಪಡೆದ ನನ್ನ ಪ್ರಿಯ ಮಿತ್ರ ಕರ್ಣ. ಇನ್ನು ನಿನ್ನ ಸಂಚಿಗೆ ಪ್ರತಿ ಸಂಚನ್ನು ರೂಪಿಸುತ್ತಾ ಸಮಯ ಸಂಜೀವಿನಿಯಂತೆ ಸದಾ ನಮ್ಮ ಜೊತೆಯಲ್ಲಿರುವ ನಮ್ಮ ಸೋದರ ಮಾವ ಕರ್ಣ ಶಕುನಿ ಮಾವ ಅಸಮ ಬಲಶಾಲಿ ಸೈಂಧವ ಕುರುಪಿತಾಮಹ ಭೀಷ್ಮ ದ್ರೋಣ ಇವರುಗಳ ಪರಾಕ್ರಮ ನಿನ್ನ ನೆನಪಿನಲ್ಲಿರಲಿ ಕೃಷ್ಣ, ನಿನ್ನ ನೆನಪಿನಲ್ಲಿರಲಿ. ದುರ್ಯೋಧನ ಪ್ರಿಯ ಮಿತ್ರ ದುರ್ಯೋಧನ
ಮಾತನ್ನು ರಾಜಕಾರಣಿಸಿದರು ಹೇಳಿದರು ಕೇಳಿದೆಯಾ? ಅದರಂತೆ ನಡೆಯುವೆಂದು ನಾನಾದರೂ ಭಾವಿಸಿದ್ದೇನೆ. ಅದು ಅಲ್ಲದೆ ಪಾಂಡವರು ಯಾರು? ನಿನ್ನ ಅನುಜರಲ್ಲವೇ? ಅನ್ನತೆಯಿಂದ ಹಾರ ರಾಜ್ಯವನ್ನು ಕೊಟ್ಟು ವೈಭವದಿಂದ ಈ ಧರೆಯನ್ನು, ಇದು ನನ್ನ ಅಭಿಮತ. ಪಿತಾಮಹರೇ ಕುಳಿತುಕೊಳ್ಳಿ. ಹಾಗಲೇ ನಾರಾಯಣ ಸ್ವಾಮಿ. ದುರ್ಯೋಧನ, ಸಮರವು ತರವಲ್ಲವೋ ದುರ್ಯೋಧನ, ಸಮರವು ತರವಲ್ಲವೋ. ಸಮರವು ತರವಲ್ಲವೋ ದುರ್ಯೋಧನ, ಸಮರವು ತರವಲ್ಲವೋ. ಪಾಂಡವರೊಡನೆ ಕ್ರೋಧವನೆ ನಿಂತರೆ, ಪಾಂಡವರೊಡನೆ ಕ್ರೋಧವನೆ ನಿಂತರೆ, ಕೋಪವ ಬಿಡು ಬಿಡು ಗುರುಕುಲ ಚಂದ್ರ. ಕೋಪವ ಬಿಡು ಬಿಡು ಗುರುಕುಲ ಚಂದ್ರ. ಮರವು ಕರವಲ್ಲವೋ ಕರವಲ್ಲವೋ. ದುರ್ಯೋಧನ, ಸಂಧಿಗೆ ಸುಸಮಯ, ಹಠದಿಂದ ನಿರಾಕರಿಸಬೇಡ. ಆಚಾರ್ಯರೇ, ದುರ್ಯೋಧನ, ಯಾರು? ಓ ವಿದುರ ಚಿಕ್ಕಪ್ಪ. ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತಹವರಿಗೆ ಸದುಪದೇಶವನ್ನು ಮಾಡುವಂತಹದ್ದು ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡುವುದು? ಕೆಡುವವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದೇ ಹಿರಿಯರಾದ ನಮ್ಮಗಳ ಕರ್ತವ್ಯ. ದುರ್ಯೋಧನ, ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇಷ್ಟದ್ದಾದರೂ ಭೂಮಿಯನ್ನು ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳವಲ್ಲೇನೆ ಏಕೆ? ನಿನಗಾಗಲಿ ಆ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷಗಳು ಕಂಡು ಬರುವವು. ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವ, ನಿನ್ನ ದೂತತ್ವವನ್ನು ಬಹಳ ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ನಿಮ್ಮ ಮರಳು ಮಾತಿಗೆ ಒಡಂಬಡತಕ್ಕಂತೆ ಬುದ್ಧಿಹೀನನು ಮಾತ್ರ ನಾನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡುವೆಯಾ? 5 ಊರುಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಈಗಲೂ ಸಿದ್ಧವಿರುವವು. ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೂ ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ಹೋಗಲಿ. ನಮ್ಮ ಭೀಮಸೇನ ಮಹಾವರಟ, ಆತನಿಗೆ ಒಂದು ಗ್ರಾಮವನ್ನಾದರೂ ಕೊಡೆಯ? ಕೃಷ್ಣ ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗವಾಗಿ ಸಂಧಿಯ ಮಾತನಾಡುತ್ತಿರುವ ಈ ನಿನ್ನ ಮಾಯಾ ಸ್ವರೂಪವನ್ನು ನಾನರಿಯದವನೆಂದು ಭಾವಿಸಿದೆಯಾ? ಹಿಂದೆ ಬಲಿಚಕ್ರವರ್ತಿಯ ಬಳಿ ಹೋಗಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಪಡೆದು 1ನೇ ಹೆಜ್ಜೆಯನ್ನು ಭೂಮಿಗೆ, 2ನೇ ಹೆಜ್ಜೆಯನ್ನು ಆಕಾಶಕ್ಕೆ, 3ನೇ ಹೆಜ್ಜೆ ಇಡಲು ಸ್ಥಳವಿಲ್ಲದೆ ಆ ಬಲಿಚಕ್ರವರ್ತಿಯ ಮಸ್ತಕದ ಮೇಲೆ ನಿನ್ನ ಪಾದವನ್ನಿಟ್ಟು ಪಾತಾಳಕ್ಕೆ ತಿಳಿದ ಕೊಲೆ ಪಾತಕ ನೀನಲ್ಲವೇ? ಈಗ 1 ಗ್ರಾಮ, ನಂತರ ರಾಜ್ಯ, ಬೊಕ್ಕಸ, ಭಂಡಾರ ಮತ್ತು ಈ ರತ್ನ ಖಚಿತವಾದ ಸಿಂಹಾಸನ, ಇವುಗಳಿಗೆಲ್ಲ ಕಾರಣವಾಗಲೆಂದು ಒಂದು ಊರನ್ನು ಕೇಳುತ್ತಿರುವೆಯಾ? 1 ಊರಲ್ಲ ಕೃಷ್ಣ, 1 ಗೋವಿನ ಪಾದದಷ್ಟು ಭೂಮಿ ನನ್ನಿಂದ ದೊರಕದು. ಸುಮ್ಮನೆ
ಹೊರಟು ಹೋಗು. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಕೃಷ್ಣ ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನವೇ? ಹಾಗಲ್ಲ, ಹೇಳುವಿನ ಕೇಳು. ಈ ಕೌರವೇಶ್ವರನನ್ನು ಸದಪಡೆಯಬೇಕೆಂದನಲ್ಲವ ಆ ಬಂಡ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನಮ್ಮ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ಶಿಖಂಡಿ ಪಾರ್ಥ. ಅದು ದುರಹಂಕಾರ. ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿದರಲ್ಲವೇ ಆ 7 ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಸ್ಸಾಹಸನನ್ನು ಪುಡಿಗೈದು ಇಡೀ ಅಖಂಡ ಭಾರತದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದು ಇಚ್ಛೆ ಪಡುತ್ತಿರೋರಲ್ಲ ಆ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶಾಲಿಗಳು ಎಂದು ಹೆಮ್ಮೆ ಪಡುತ್ತಿರೋರಲ್ಲ ಆ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನ ಪಂಥ ಚಲಿಸಲಾರದು. ಸುಮ್ಮನೆ ಕಂಠಶೋಧನೆಯಿಂದ ಪ್ರಯೋಜನವಿಲ್ಲ. ಹೊರಟು ಹೋಗು. ಅಣ್ಣನ ಮಾತುಗಳೆಲ್ಲವೂ ನನ್ನ ಒಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪದ ಜ್ವಾಲೆಯು ಇಂತಹ ಯುದ್ಧದ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಾಗೆಯುತ್ತಿರದ ಹೊರತು ಈ ರಾಧೆನಿಗೆ ರುಷ್ಟಾನ್ನವೂ ರುಚಿಸುವುದಿಲ್ಲ. ಚಲಿಸಲು ರಾಧೆ ಬಂದ ವ್ಯರ್ಥ ನುಡಿಗಳಿಂದ ಮತೆಗೆಟ್ಟು ನುಡಿವಿರೇಗೆ ಶಾಂತಿಯೇ
ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕದ್ದು. ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಇವರಂತೆ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಪಡಿಸಿರುವೆಯಾ? ಇದು ನಿನ್ನ ಧರ್ಮವೇ? ವಾಸುದೇವ, ವಾಸುದೇವ, ಆ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವಲ್ಲ. ಈ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗೆ ನನ್ನ ತನುಮನಗಳನ್ನು ಅರ್ಪಿಸುವ ಈ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತವಾಗಿ ಒಪ್ಪುವುದಿಲ್ಲ, ಒಪ್ಪಲ. ಬಲೆ ಅಗ್ರದೀಪ, ನಿನ್ನ ಬಿರುಸು ನುಡಿಗಳಿಂದ ಯದುಪತಿಯ ಕಂಠವು ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಕೊನೆಯದಾಗಿ ಒಂದು ಮಾತನ್ನು ಹೇಳುವೆನು, ಕೇಳು. ಭಾರತ ಭೂಮಿ ಸಜಯಿಸಿ ದುರಾಸ, ಭಾರತ ಭೂಮಿ ಸಜಯಿಸಿ ದುರಾಸ, ಭಾರತ ಭೂಮಿ ಸಜಯಿಸಿ ದುರಾಸ, ಜಯಿಸಿ ದುರಾಸ. ಅನುಜಾತರ ಕರೆಸಿ ಗಣಿ ಅನುಜಾತರ ಕರೆ ನಿಂತು ಜಾತಿ ಪಡೆಸಿ ಆಗುವೀರ, ಕರೆ ನಿಂತು ಜಾತಿ ಪಡೆಸಿ ಆಗುವೀರ. ವೈರವನೇ ನೀತಿ ನೀನೆಯ ತಾಳೆ, ವೈರವನೇ ನೀತಿ ನೀನೆಯ ತಾಳೆ. ಬಾಳೈ ಬಲು ಧರ್ಮ ನಿರತ ಸುಗುಣದಲ್ಲಿ ಕರುಣ ಬರಿತ ರಘುನಯುತ ಎನಿಸಿ ಕರೆಯೋ ಕರೆಯ. ಬಾಳೈ ಬಲು ಧರ್ಮ ನಿರತ ಸುಗುಣ ಕರಿತ ಕರುಣ ಬರಿತ ರಘುನಯುತ ಎನಿಸಿ ಕರೆಯೋ ಕರೆಯ. ಭಾರತ ಭೂಮಿ ಜಯಿಸಿ ದುರಾಸ, ಜಯಿಸಿ ದುರಾಸ. ಸಮಾನ ದುರ್ಯೋಧನ, ಕೃಷ್ಣ, ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಕುರುಕುಲವನ್ನೇ ಧ್ವಂಸ ಮಾಡಬೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವರವಾದ ವಿಷಯ. ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳ ತಲೆಬಾಗಿ ನಿನ್ನ ಕ್ಷಮಾ ಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳುಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗ, ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿನಿಸುವುದು. ಈ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷಾ ಪ್ರದಾನ. ಇದರಲ್ಲಿ ನನ್ನ ಅಪರಾಧವೇನಿದೆ ಎದುರಾದ? ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ? ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಏನು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಆ ಪಾಂಡವರು ಕ್ಷೇತ್ರ ಧರ್ಮವಿರುವುದೇ, ಆ ಪಾಂಡವರಲ್ಲಿ
ಈ ಅಖಂಡ ಸಾಮ್ರಾಜ್ಯವನ್ನು ಉಳಿಸುವ ಅಪಮಾನ ನನ್ನಿಂದಾಗದು. ನನಗೆ ಯುದ್ಧದ ಭಯವನ್ನು ತೋರಿಸುತ್ತಿರುವ ಜನಾರ್ದನ, ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದು ಅಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಹತ್ಯೆ, ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ಹಿಂದೆ ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ಯುದ್ಧಕ್ಕೆ ಎಳೆದನು ಮರೆತೆಯಾ? ಸೋದರ ಪತ್ನಿಯನ್ನು ತುಂಬಿದ ರಾಜಸಭೆಗಳೆದುರಿಸಿ ನೀನು ಮಾಡಿದ ಅವ್ಯಾಜ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸಿದೆಂಬುದನ್ನು ಮರೆಯಬೇಡ. ಧರ್ಮನಿಷ್ಠರು ಸ್ನೇಹಶೀಲರಾದ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸೀ ವೃತ್ತಿಯನ್ನೇ ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನ ನಿನಗೆ ಕೀರ್ತಿಯು ಯಶಸ್ಸು ಎಂದಿಗೂ ದೊರಕದು. ಅನ್ಯಾಯವಾಗಿ ಕೆಡುವೆ. ಕೃಷ್ಣ, ಅದು ನಿನ್ನ ಪ್ರಭೆ. ಕೇಳು, ಕೆಟ್ಟರೂ ಸರಿ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆಯ ಕಟ್ಟಾಳು ಕೌರವೇಶ್ವರನ್ನು ಕೆಳಕ್ಕೆ ಕೇಕೆಯಾತಿ ನಕ್ಕಳಲ್ಲೋ ಆ ಪಾಂಡವರ ಸತಿ ಪಾಂಚಾಲಿ. ಒಂದೇ ತಟ್ಟೆನು ಕೃಷ್ಣ ಈ ಜಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ, ಕದನಕ್ಕೆ ಕಾಲ್ಕೆರೆದು ಸರಿ ಕಲಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡಿಯಲ್ಲಿ ಕೊಚ್ಚಿ ಹೋದರು. ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಮಶಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ನನ್ನದು ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ವೀರರಥಿಕರ ಘೋಷದಲ್ಲಿ. ಸಂಧಾನದೆಂದಿಗೂ ರಾಜ್ಯ ದೊರಕುವುದಿಲ್ಲ. ಛಲ ತೊಟ್ಟು ಮಾಡುವೆ ಯುದ್ಧ. ಸತ್ತರೆ ಸಾಯುಜ್ಯ, ಬದುಕಿದರೆ ಈ ಅಖಂಡ ಸಾಮ್ರಾಜ್ಯ. ಹೋಗು ಸಂಗ್ರಾಮ,
ಸಂಗ್ರಾಮ ಸಲಕರಣೆಗಳನ್ನು ಅಣಿ ಮಾಡಿಕೊಳ್ಳುವಂತೆ ಆ ಪಾಂಡವರಿಗೆ ತಿಳಿಸಿಬಿಡು. ದುರ್ಯೋಧನ, ನಿನ್ನಿಂದ ಈ ಕುರುವಂಶವೇ ನಾಶವಾಗುವುದು. ಕೃಷ್ಣ, ಆ ಪಾಂಡು ವಂಶಕ್ಕಲ್ಲದೆ ಈ ನನ್ನ ಕುರುವಂಶಕ್ಕಲ್ಲ. ಮೂರ್ಖನಾದ ನಿನಗೆ ನನ್ನ ಹಿತೋಪದೇಶಗಳು ಹಿಡಿಸುವುದಿಲ್ಲ. ಶೀಘ್ರದಲ್ಲಿ ಅರ್ಜುನನ ಬಾಣಗಳನ್ನು ಎದುರು ನೋಡುತ್ತಿರು. ಅಗ್ರಜ, ಈ ಕೌರವರ ರಾಜ್ಯ ಸಭೆಯಲ್ಲಿ ಪಾಂಡುನಂದನರ ಮಿತ್ರ ಕೂಟ ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ತದೇಕ ಚಿತ್ತರಾಗಿ ಕೇಳುತ್ತಿರುವರು ನೋಡು. ಸಮಯವು ದೊರಕಿದರೆ ಇವರಂತಹ ದ್ರೋಹ ಚಿಂತನೆಗೂ ನಾವು ಒಂದು ಕ್ಷಣವನ್ನು ನಿಲ್ಲಲಾಗದು. ಸರಿಯಾಗಿ ಹೇಳಿದ ಸಹೋದರ. ಈ ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆಯ ಹೋಗೋಣ. ಕುರುವೃದ್ಧರೇ, ಈ ದುರ್ಮಾರ್ಗನನ್ನು ದಮನ ಮಾಡದೆ ಹೋದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಾ? ನಿಮ್ಮಗಳ ಮುಂದೆ ನಡೆಯುತ್ತಿರುವ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿರಿ. ಕುಲವ ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮ ರಕ್ಷಣೆಯಾಗಿ ಒಂದು ಕುಟುಂಬವನ್ನು, ಆತ್ಮ ರಕ್ಷಣೆಯಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವುದು ಧರ್ಮವೆಂದು ಶಾಸ್ತ್ರಗಳು ಹೇಳುವವು. ಅನೈತಿಕವಾದ ಯುದ್ಧದಿಂದ ಭರತ ವಂಶದ ವೀರ ಯೋಧರ ಪವಿತ್ರವಾದ ರಕ್ತವು ಚೆಲ್ಲಲೇಕೆ? ಈ ಮಾನವ ಕೋಟಿಯನ್ನು ರಕ್ತಪಳೆಯಿಂದ ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡಿ. ಕುಮಾರ್ ವಿದುರ, ಹೋಗಿ ಕುಮಾರನನ್ನು ಕರೆದುಕೊಂಡು ಬಾ. ಯಾರು ನನ್ನನ್ನು ಕರೆಸಿದ್ದು? ನಾನು ಪುತ್ರ, ಮಾತೆಯ ಮಾತರಿ ಆಲಿಸುತ್ತೀರಾ?
ಮಾಡಿ ಅಗಣ್ಯ ವ್ರತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲುಹಿರುವೆನು. ನಿನ್ನ ಕಲ್ಯಾಣವೇ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದೊಂದು ತೊಟ್ಟು ನೀರು ಬಿದ್ದರು ನನ್ನ ದೇಹದ ರಕ್ತವು ನಷ್ಟವಾದಂತೆ ಎಂದು ಭಾವಿಸಿಕೊಂಡರು. ಚತುರ್ದಶ ಭುವನಗಳಲ್ಲಿ ಹುಡುಕಿದರು ತಾಯಿಯಂತಹ ಬಂಧವು ಈ ತೈಷಿಯು ಸ್ನೇಹಿತೆಯು ಮತ್ತಾರೂ ದೊರಕುವುದಿಲ್ಲ. ನಾನು ನಿನ್ನ ಹಿತಕ್ಕಾಗಿಯೇ ಹೇಳುವೆನು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ಭೂಮಿಯನ್ನಾಡು. ಪುನಃ ಇದೇ ಮಾತು. ಅಮ್ಮ, ನಾನು ನಿನ್ನ ಪುತ್ರನಾಗಿ ಜನಿಸಿ ಈ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಇಲ್ಲ ಇಲ್ಲ. ಈ ಜಗತ್ತೆ ಪ್ರತಿಭಟಿಸಿದರೂ ಈ ದುರ್ಯೋಧನೆಂದಿಗೂ ಧರ್ಮಚಿತ್ತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವನ್ನು ಬಯಸುವವರು, ರಾಜ್ಯವನ್ನು ಬಯಸುವವರು ಯುದ್ಧ ಮಾಡಿ ಅದನ್ನು ಪಡೆಯಲಿ. ಇಲ್ಲ ಕೃಷ್ಣ, ಇದೇ ನನ್ನ ಕೊನೆಯ ಸಂದೇಶ. ನಾವು ಸಮಯಜ್ಞದಲ್ಲಿ ದೀಕ್ಷಿತರು. ನಿಮ್ಮೊಡನೆ ಮಾತನಾಡಲು ನನಗೆ ಸಮಯವಿಲ್ಲ. ಕುಮಾರ ಕುಮಾರ, ಸಮಯವಿಲ್ಲ. ಅಧರ್ಮ ಸುರೆಯಿಂದ ಉನ್ನತವನಾದವನಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿ? ಹಸಿದ ಬೇಟೆಯ ನಾಯಿಯಂತೆ ಮೃತ್ಯುವು ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯರಿಗೆ ಸಮಯವೆಲ್ಲಿರುವುದು? ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹ್ಯದಿಂದ ಕೂಡಿದವನಾಗಿ ಈ ಅಖಂಡ ಸಾಮ್ರಾಜ್ಯವನ್ನು ಆಳುವೆಯಾ? ಅದು ಸಾಧ್ಯವಿಲ್ಲ ಪುತ್ರ. ನೀನು ನಾಶವನ್ನು ಹೊಂದುವೆ. ಕನ್ನಡ ಕುರುಕುಲವು ನಾಶವಾಗುವುದು. ಅಂಧಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ನನ್ನಿತಿಗಳಾಗಿ ನೇರವಾಗಿ ಹೇಳುತ್ತಾ ಆ ವಿಷಾದವೇ ದೃಶ್ಯವನ್ನು ನೋಡಬೇಕಾಗಿದೆ. ಹೇ ಪರಮಾತ್ಮ, ಈ ಗಾಂಧಾರಿಯ ಕಪಾಲದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದಿದ್ದೇವ. ಕರುಣ ಕಥೆಯನ್ನು ಬರಬೇಕು. ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರವನ್ನು ಹೂಡಿರುವರು. ಅಸಂಭವ. ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ವಾಸುದೇವ, ಕೈ ಜೋಡಿಸಬೇಡ. ನೀನಿಲ್ಲಿಂದ ಕೂಡಲೇ ಹೊರಟು ಹೋಗು. ಸಜ್ಜನರಿಂದ ಪರಿತ್ಯಕ್ತವಾದ ದೇವರನ್ನು ಮರೆತ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣಕ್ಕೂ ನಿಲ್ಲಬೇಡ. ಏನು? ದುರ್ಯೋಧನನಿಗೆ ಎದರಿ ನಾನು ಇಲ್ಲಿಂದ ಪಲಾಯನ ಮಾಡಲಿ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಲ್ಲಿ ಸಂಹರಿಸಿದ ಈ ಕೃಷ್ಣನು ದರ್ಪಾಂಧನಾದ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೆದರುವುದೇ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೆಂದು ಶಕ್ತಿ ಇರುವುದೆಂಬುದನ್ನು ನೀನು ತಿಳಿದಿರುವೆ. ಅದೊಂದು ಅಲ್ಪಾಂಶದಿಂದ ಜಗತ್ತಿನ ಪ್ರಳಯವೇ ಪ್ರಾರಂಭವಾಗುವುದು. ಆಕಾಶದ ಗ್ರಹ ತಾರಕ ಸಮೂಹವು ಮಕ್ಕಳ ತಿರುಕಿಲಿನಂತೆ ಕುಣಿಯತೊಡಗುವು. ಇಂತಹ ನಾನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಭೀತನಾಗಲೇ ರಾಜಮಹಿಷಿ? ಭಯವಲ್ಲ ಪ್ರಭು.
ಜಗದ್ರಕ್ಷಕರಿಗೆ ಪರಪಕ್ಷದ ಪರಾಜಯವೇ, ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆಯೇ. ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ, ಆದರೆ ನನ್ನ ಸಮ್ಮುಖದಲ್ಲಿ ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಾಂಗಾರನ ಪುತ್ರನ ಕೈಯಿಂದ. ಹೋಗು ಪ್ರಭು, ನೀನು ಭಕ್ತ ಪರಾಧೀನನಲ್ಲವೇ? ಭಕ್ತರ ಪ್ರಾರ್ಥನೆಯನ್ನು ಮನ್ನಿಸು. ಇದು ನಿನ್ನ ಈ ಚರಣಗಳನ್ನು ಮುಟ್ಟಿ ಬೇಡುವೆನು. ಈ ಸ್ಥಾನವನ್ನು ತ್ಯಾಗ ಮಾಡು. ಹೇಳು ತಾಯಿ, ಹೇಳು. ಇಂದು ನಿನ್ನ ಸಲುವಾಗಿ ನಾನು ಹೇಳಿಯಂತೆ ಹೋಗುವೆನು. ದುರ್ಯೋಧನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು. ಆದರೆ ಅವನ ಔಚಿತ್ಯವು ನನ್ನ ಗೆಳೆತನದ ವರದಾಸ್ತವನ್ನು ವೈರಿಯ ವಜ್ರ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಆಸೆಯಿಂದ ಬಂದು ನಿರಾಶನಾಗಿ ಹಿಂತಿರುಗುವೆನು. ಆದರೂ ಚಿಂತೆಲ್ಲ ರಾಜ ಮಹಿಷಿ, ಇಂದು ನಿನ್ನ ಸಲುವಾಗಿ ನಾನು ಏಡಿಯಂತೆ ಪಲಾಯನ ಮಾಡುವೆನು. ಎಲ್ಲಿಗೆ ಪಲಾಯನ ಕೃಷ್ಣ? ವಿಜಯರಾಜರುಗಳನ್ನು ಮೆರೆಯುತ್ತಿರುವುದನ್ನು ಧನಕಾಯ ಗೊಲ್ಲನೆನಿಸಿದ ನೀನು ಅಪಹಾಸ್ಯ ಮಾಡುವಂತಾಯಿತೆ. ದುರ್ಯೋಧನ, ನಿನ್ನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ಕತಿ ಬೇಡೈಸು ಯೋಧನನ್ನೇ ತೋರಿ ಜ್ಞಾತಿಗಳ ಸೈರಣೆ. ಕತಿ ಬೇಡೈಸು ಯೋಧನನ್ನೇ ತೋರಿ ಜ್ಞಾತಿಗಳ ಸೈರಣೆ. ಯಾರನ್ನು ಬಂಧಿಸಿರೋ ಮಂದಮತಿಗಳಿರ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸುತ್ತಿರುವಿರಾ? ಅದು ನಿಮ್ಮಿಂದಾಗದು. ಅನುಜಗುಶ್ವಾಸನ ಕೃಷ್ಣನನ್ನು ಬಂಧಿಸು. ಹಾಗಾದರೆ ಈಗ ನನ್ನನ್ನು ಬಂಧಿಸಿರಿ. ಎಲ್ಲಿರುವೆಯೋ ಮಾಯಾವಿ? ಮತ್ತೆ ಬಂದು ನಿಂತು ಅಣ್ಣ, ಅಲ್ಲಿಯೋ ಕೃಷ್ಣ, ಎಲ್ಲಿಯೋ ಕೃಷ್ಣ, ಎಲ್ಲೆಲ್ಲಿಯೋ ಕೃಷ್ಣನಂತೆ ಕಾಣುತ್ತಿರುವುದು. ಯಾರನ್ನು ಬಂಧಿಸುವುದು? ಹೇಗೆ ಬಂಧಿಸುವುದು? ದುಶ್ಯಾಸನ, ಎಲ್ಲ ದಿಕ್ಕುಗಳಿಗೂ ಕತ್ತಿಯನ್ನು ಬೀಸು. ಕರ್ಣ, ಬಾ ನನ್ನ ಜೊತೆಯಲ್ಲಿ. ಕರೆ ತಂದೆಯೋ ಸ್ವಾಮಿ, ಕರೆ ತಂದೆಯೋ ಸ್ವಾಮಿ, ಮಾನವನಾನು ದಾನವನೇ.
ಏತಕ್ಕೆ ಎಲ್ಲರೂ ಬಾಂಧವ್ಯ ಬೇರೆ ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧಾರದಿಂದ ಆಧರಿಸಲು ಕಾರಣವೇನು ದೇವಾ? ಕರ್ಣ, ಕುಲಹೀನರಲ್ಲಿ ಕಂಡು ಬರುವಂತಹ ಗುಣಗಳು ನಿನ್ನಲ್ಲಿರುವವೇ? ಯೋಚಿಸಿ ನೋಡು. ಪರಮಾತ್ಮ, ನಾನಿಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಲ್ಲಿವಲ್ಲ ದೇವಾ? ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯನೇ ನಿನ್ನ ಜನಕ, ಕುಂತಿದೇವಿಯೇ ನಿನ್ನ ತಾಯಿ, ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಕರ್ಣ, ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯವಾಗಿರುವುದಲ್ಲ. ಓಹೋ, ಮರೆತಿದ್ದರು, ಇದು ಯುದ್ಧ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯಾ ಮಾಧವ? ಕರ್ಣ, ರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತಿರುವೆಯಲ್ಲ, ಇದು ಸರಿಯೇ? ಅಯ್ಯೋ, ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟು ವಿಧವಾಗಿ ಕಾಡುತ್ತಿರುವೆ ದೇವಾ. ಶೋಧನೆ ಶಾಪ ಕಟಕಾರಣ
ಪರಮಾತ್ಮ, ತಾವು ಹೇಳುತ್ತಿರುವುದು ಸತ್ಯವೇ ಆಗಿದ್ದ ಪಕ್ಷದಲ್ಲಿ ರವರವಾದಿ ನನ್ನನ್ನು ನಂಬಿದ ಆ ನನ್ನ ಸ್ವಾಮಿಗೆ ದ್ರೋಹ ಮಾಡುವುದಿಲ್ಲ. ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಉಭಯ ಸಂಕಟವನ್ನು ತಂದೊಡ್ಡ ಬೇಡ ದೇವ. ಪಾಂಡು ಕುವರರ ಪಾಂಡು ಕುವರರ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಸಹಜವಾದ ಆಧಾರವೇ ಇದೆ ದೇವ. ಏಕಿಲ್ಲ ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದು ಅವುಗಳು ಫಲಿಸುವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಅವುಗಳಲ್ಲಿ ಒಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜಪಿಸಿದೆ. ಅವಿವಾಹಿತೆಯಾದ ನಿನ್ನ ತಾಯಿಯು ಲೋಕಪವಾದ ಕೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ಸೂತರ ಕೈಗೆ ಸಿಕ್ಕಿದೆ. ಆ ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದರು. ಕರ್ಣ, ಈಗಲೂ ನನ್ನ ಜೊತೆಯಲ್ಲಿ ಬಾ. ಆ ಪಾಂಡವರನ್ನು, ಆ ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಮಸ್ತ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆ ಅಂತ. ಪರಮಾತ್ಮ, ಪಾಂಡವರು ನಿನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನ ನೋಡಿದಾಗಲಿಲ್ಲ ಏ ಸೂತ ನೀಚ ಈನಕೊಲೆಂದು ಹೇಳಿಸಿದ್ರು. ನಾನಿಂತಹನೆಂಬ ವಿಚಾರ ಅವರಿಗೆ ತಿಳಿಯದೆ ದೇವ. ತಿಳಿಯದು ಕರ್ಣ, ತಿಳಿಯದು. ಈ ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ನಿನ್ನ ಸಹೋದರರಾದ ಪಾಂಡವರಿಗಾಗಲಿ ತಿಳಿಯದು. ನನಗೂ ವಿದುರನು ಮಾತ್ರ ತಿಳಿದಿರುವುದು. ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನ್ಯಾರು ತಿಳಿಸಲಾರಯ್ಯ, ಆತನನ್ನು ನೋಡಿದರೆ ನನಗೆ ಮುರುಗ ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಇದುವರೆಗೂ ನಿನ್ನ ಜನ್ಮ ರಹಸ್ಯವನ್ನು ಆಕೆಗೆ ತಿಳಿಸಿರಲಿಲ್ಲ. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರೋಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ? ಪರಮಾತ್ಮ, ತಮ್ಮ ಚಿತ್ತವಿದ್ದಂತಾಗತಿ. ಪರಮಾತ್ಮ,
ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಲೋಕೈಕ್ಯವೀರರಾದ ಪಾಂಡವರು ನನ್ನ ಸಹೋದರರೇ. ಇದುವರೆಗೂ ಬಂಧುವರ್ಗದವರಾರೆಂದು ತಿಳಿದೇವೆ ತಪ್ಪಡುತ್ತಿದ್ದ ನನಗೆ ಬಂಧುವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ಇಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿ ಕಣ್ಣ, ಪಾಂಡುಪುತ್ರನಾಗಿ ಹುಟ್ಟಿ ಪಾಂಡು ಕೂರರನ್ನೇ ಕೊಲ್ಲಲು ನಿಂತಿರುವೆಯಾ? ಪಾಂಡು ಕುಮಾರ ನಾಂ ಕೊಲ್ಲಲೇ ದುರದುರ ಸಂಬಂಧಿನ ನಾಂ ಕೊಲ್ಲಲೇ ಕೊಲದೆ ನಾಂ ಬಿಟ್ಟೊಳೆ ಕೌರವೇಂದ್ರ ಕೊಲದೆ ಬಿಟ್ಟೊಳೆ ನಾಂ ಕೌರವೇಂದ್ರ ಈ ದಾರುಣಿಯೊಳ್ ಸಿರಿ ಸಂಪತ್ತಿನಿಂಬಾಳ್ವನೆ ಜಲದಿಂ ಪಾರ್ಥನ ಶಿರವಂತರಿದು ಜಲದಿಂ ಪಾರ್ಥನ ಶಿರವಂತರಿದು ಮತ್ತೊಮ್ಮೆಗೆ ಮಮಸ್ವಾಮಿಗಂ ಆನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಸೆರೆಗೆ ತುತ್ತಾಗಲೇ ಯಾರು ಶಕುನಿ ಮಾತನಾಡಿದ್ರಯ್ಯ? ಯಾರು ಶಕುನಿ? ಶಕುನಿ, ಇದು ನಿಜವೇ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಾನು ಯಾವ ಸೌವ್ಯಕ್ಕಾಗಿ ನಿನ್ನಲ್ಲಿ ಸುಳ್ಳು ಹೇಳಲಿ? ನಿನ್ನ ಉದಾರ ಹೃದಯವನ್ನು ತಿಳಿದ ಕೌರವರು ಈ ರೀತಿ ಮಾತನಾಡುವುದರಲ್ಲಿ ಆಶ್ಚರ್ಯವಿಲ್ಲ. ರಾಜ್ಯಸಭೆಯಲ್ಲಿ ನಿನ್ನನ್ನು ಸೂತಕುಲ, ನೀಚ, ಹಾಗೆ ಹೀಗೆ ಎಂದು ನಿಂದಿಸುತ್ತಿದ್ದರು. ಇದೆಲ್ಲವೊಂದು ಕೇಳಿದನು ಆ ದುರ್ಯೋಧನು ಕುಸುನಗೆಯಿಂದ ಸುಮ್ಮನಾದನು. ನಿನ್ನ ವಿಚಾರದಲ್ಲಿ ನನಗೆ ಎಷ್ಟು ದುಃಖ ಗೊತ್ತೇ ಕರ್ಣ. ಸ್ನೇಹದಲ್ಲಿ ವಂಚನೆಯೇ ಶಕುನಿ. ನಿಜವಾಗಿಯೂ ನನ್ನ ರಕ್ತ ಕುದಿಯುತ್ತಿರುವುದು. ಸಭೆಯಲ್ಲಿ ಏನು ನಡೆಯಿತು ಮರೆಮಾಚನೆ ತಿಳಿಸು. ಕೃಷ್ಣನು ರಾಜ್ಯಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾದ ದುರ್ಯೋಧನ ಎಚ್ಚರಗೊಂಡು ಹೊಸಿದ ಹೆಬ್ಬಲಿಯಂತೆ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಿಗಳೆಂದು ನಿಂದಿಸಿದನು. ಸಮಸ್ತ ಸಾಮಂತ ರಾಜರುಗಳಿಗೂ ಯುದ್ಧ ಮಾಡುವಂತೆ ಆಜ್ಞೆ ಮಾಡಿದನು. ನಿನಗೆ ಸೈನ್ಯಾಧಿಪತ್ಯವನ್ನು ಕಟ್ಟಬೇಕೆಂದು ಹೇಳಿದನು. ಅಷ್ಟರಲ್ಲಿ ಆ ಭೀಷ್ಮನು ಆ ಕುರುಪಿತಾಮಹನು ಏನೇ ಎಂದು ಹೇಳಿದನು ಶಕುನಿ? ಭೀಷ್ಮನು ಅಸೂಯೆಯಿಂದ ಆ ರೀತಿ ಹೇಳಿರಲಾರ. ಆದರೂ ಅವನ ಮಾತಿನಿಂದ ನಿನ್ನ ಸೈನ್ಯಾಧಿಪತ್ಯದ ಆಸೆಯು ಭಂಗವಾಯಿತು ಕರ್ಣ. ಶಕುನಿ, ನಾನು ಯಾವಾಗಲೂ ಸೈನ್ಯಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ. ಆದರೆ ದುರ್ಯೋಧನಲ್ಲಿ ನನ್ನ ಮೇಲೆ ಇದ್ದ ಪ್ರೀತಿ ವಿಶ್ವಾಸವನ್ನು ಚಲಿಸದಂತೆ ಮಾಡಿದವರಾರು? ನೀನು ವ್ರತವನ್ನೇರಿ ಕೃಷ್ಣನೊಡನೆ ಓದಿಯಷ್ಟೇ ಆ ಸಂಗತಿಯನ್ನು ಭೀಷ್ಮನು ದುರ್ಯೋಧನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಆ ಕೃಷ್ಣ ಸವಿನುಡಿಗೆ ನೀನೆಲ್ಲಿ ವಶವಾದಿ ಎಂದು ಆತನ ಸಂದೇಹ. ಸಂದೇಹ ಸಂದೇಹ ಕುರುಕುಲದರತನ. ಈ ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ? ತಿಳಿದಿರುವುದು. ಆದರೆ ಏನು ಮಾಡುವುದು? ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯ ತಿಳಿದ ಹೊರತು ನಿನಗೆ ಸೈನ್ಯಾಧಿಪತ್ಯ ಕಟ್ಟಕೂಡದೆಂದು ನಿರ್ಧಾರವಾಯಿತು ಕರ್ಣ. ಇದಕ್ಕೆಲ್ಲ ಕಾರಣನು ಆ ಭೀಷ್ಮನೇ ಶಕುನಿ. ಯಾರಾದರಾಗಲಿ ಆ ಸಭೆಯಲ್ಲಿ ನಿನ್ನನ್ನು ಚುಚ್ಚೀಕರಿಸಿ ಮಾತನಾಡಲು ಹಿಂಜೇನೇ ಇರಲಿಲ್ಲ. ಶಕುನಿ ಏನೆಂಬುದಾಗಿ ಹೇಳಿದರು? ಆ ದುರ್ವಾಕ್ಯವನ್ನು ನಾನು ನುಡಿಯಲಾರೆ, ಆದರೂ ಎತ್ತವಿಲ್ಲ. ನೀಚ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸ್ವಾಮಿ ಭಕ್ತಿ ಎಲ್ಲಿಹದು ಎಂದರು ಕರ್ಣ. ಶಕುನಿ, ನೀಚ ಕುಲದಲ್ಲಿ ಹುಟ್ಟಿದವರಾರು ಸ್ವಾಮಿ ಭಕ್ತರಾಗಬಾರದೆ. ವಿಧಾತನು ಮಾನವನ ಜಾತಿಯ ಸದ್ಗುಣಗಳೆಲ್ಲವನ್ನು ಮೇಲಿನ ಕುಲದವರಿಗೆ ಮಾತ್ರ ಮೀಸಲಿಟ್ಟಿರುವನೆ. ತಾನು ಈ ಅಪಮಾನವನ್ನು ಹೇಗೆ ಸಹಿಸಲಿ? ನಾನು ಚಿಕ್ಕವನಿದ್ದಾಗಲೂ ನನ್ನ ಜೊತೆಯಲ್ಲಿ ಆಟವಾಡಲು ಯಾರೊಬ್ಬರೂ ಬರುತ್ತಿರಲಿಲ್ಲ. ಶಕುನಿ, ನಾನು ಈ ಅಂಗರ ದೇಶಕ್ಕೆ ರಾಜನಾಗಿ ಕುರು ಸಾಮ್ರಾಜ್ಯದಿಂದಿದ್ದರಲ್ಲೂ
ಈ ಚೀನ ಜನ್ಮದ ದುಷ್ಟಭೂತವು ನನ್ನನ್ನು ಬಿಟ್ಟಿದ್ದಲ್ಲ ಶಕುನಿ, ನನ್ನನ್ನು ಬಿಟ್ಟಿದ್ದಲ್ಲ. ಚಿರನಾಗು ಕರ್ಣ, ಇನ್ನೂ ಪ್ರಳಯವಾಗಿಲ್ಲ. ದುರ್ಯೋಧನ ನಿನ್ನ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರ ನಿನ್ನ ಕೈಯಲ್ಲಿರುವುದು. ಅದೇನು ಶಕುನಿ? ಏನೆಂದರೆ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರಧಾರಣ ಮಾಡುವುದೆಂದು ಶಪಥ ಮಾಡು. ಆಗ ತಿಳಿಯಲಿ ಆ ಗೌರವನಿಗೂ ಕರ್ಣನ ಅಸ್ತ್ರ ಕೌಶಲ್ಯದ ಪ್ರಭಾವವು ಎಂತಹ ಅನರ್ಥಕಾರಿ ಎಂದು. ಏನು ಹೇಳಿದೆ ಶಕುನಿ? ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಏಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದೇ? ನನ್ನಿಂದ ಆಗದು ಶಕುನಿ, ನನ್ನಿಂದ ಆಗದು. ಹಾಗಾದರೆ ಬೇರೆ ಉಪಾಯವಿಲ್ಲ ಅಂಗಾದೀಪ. ಯುದ್ಧ ಕ್ಷೇತ್ರದ ಸ್ವಪಕ್ಷದಿಂದ ಅಪಮಾನಿತವಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣ ಮಾಡು. ಏಕೆಂದರೆ ಭೀಷ್ಮ ದ್ರೋಣಾದಿಗಳು ಇದಕ್ಕಿಂತಲೂ ಹೆಚ್ಚಿನ ಅಪಮಾನ ಮಾಡವೆಂದು ಯೋಚಿಸಿರುವರು. ಗುರುಜನರ ಮೇಲಿನ ಭಕ್ತಿಯಿಂದ ಆ ದುರ್ಯೋಧನನು ತಟಸ್ಥ ಭಾವ ಹೊಂದಿರುವನು. ಓಹೋ, ದುರ್ಯೋಧನಲ್ಲಿಯೇ ಇಂಥ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಸೋಬಲ ರಾಜ. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಕ? ನಿನಗಾಗಿ ನಾನು ಎಲ್ಲೆಲ್ಲಿಯೋ ಹುಡುಕಿದೆನು. ನೀನಿಲ್ಲಿಗೆ ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಗುರುರಾಜ. ಆಗ ಹೋಗಲಿ, ಇಲ್ಲಿ ಒಂದು ಕ್ಷಣವೂ ನಿಲ್ಲಲು ಮನಸ್ಸಿಲ್ಲ. ಪುನಃ ಬಂದು ನೋಡುವೆನು, ಆಗ ನನ್ನ ಶಪಥವೇನೆಂದು ತಿಳಿವೆ. ನಿಲ್ಲು ಕರ್ಣ, ಕರ್ಣ, ನಿನಗೊಂದು ಸಂತೋಷದ ಸುದ್ದಿಯನ್ನು ತಂದಿರುವೆನು. ಕ್ಷಮಿಸು ಮಿತ್ರ. ಕ್ಷತ್ರಿಯ ಕುಲ ಸಂಪನ್ನರ ಮುಂದೆ ಈ ಯಾಗ ಪಶುವಿನಂತೆ ಜೀವಿಸುತ್ತಿರುವ ನನಗೆ ಸಂತೋಷದ ಸುದ್ದಿ ಎಲ್ಲಿಂದ ತಾನೇ ಬರಬೇಕು? ಕರ್ಣ, 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 ಇದೇನು ಮಾವ? ಈ ದಿನ ಕರ್ಣನ ರೀತಿಯೇ ಬೇರೆಯಾಗಿರುವುದು. ನಾನು ಬಹಳವಾಗಿ ಯೋಚಿಸಿ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂದು ಬಂದಿರುವೆನು. ಆದರೆ ಕರ್ಣನು ಹೊರಟು ಹೋದನಲ್ಲ. ದುರ್ಯೋಧನ, ಕರ್ಣನಿಗೆ ಸೇನಾಧಿಪತಿ ಇದೇನು ಪರಿಹಾಸವೇ ದುರ್ಯೋಧನ? ಏಕೆ ಮಾವ? ಕರ್ಣನು ವೀರ ಪುರುಷನಲ್ಲವೇ? ಇರಬಹುದು. ಆತನನ್ನು ಸೈನ್ಯಾಧಿಪತ್ಯವನ್ನು ಮಾಡುವುದರಿಂದ ಎಷ್ಟು ಜನರ ಅಪಮಾನವಾಗುವುದೆಂದು ಯೋಚಿಸಿರುವೆಯಾ? ಬಾರ ವಿಜಯಿಯಾದ ಭೀಷ್ಮ, ಶಸ್ತ್ರಾಚಾರ್ಯಾದ ದ್ರೋಣ, ಶಲ್ಯ ಇಂಥ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಆ ಸೂತಕುಲದ ಹುಟ್ಟಿದ ಕರ್ಣನಿಗೆ ಸೈನ್ಯಾಧಿಪತ್ಯವೇ? ಕೇಳು, ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ನಿಜವಾಗಿಯೂ ಅನರ್ಥವಾಗುವುದು. ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ನೀ ಅವರೇನಾದರೂ ಅಸಮಾಧಾನಗೊಂಡರೆ ನಿನ್ನನ್ನು ಜಯಿಸಲು ಹಿಂಜರಿಯುವುದಿಲ್ಲ. ನಿಜ ಶಕುನಿ. ಹಾಗಾದರೆ ಈಗೇನು ಮಾಡುವುದು? ಮಾಡುವುದಿನ್ನೇನೆಯ? ಸೇನಾಧಿಪತಿಯನ್ನು ಅಂಗೀಕರಿಸುವಂತೆ ಆ ಕುರುಪಿತನನ್ನು ಪ್ರಾರ್ಥಿಸರು. ಚಿಂತಿಸಲು ಸಮಯವಿಲ್ಲ. ಯುದ್ಧವು ಸಮೀಪಿಸುತ್ತಿರುವುದು. ಈಗಲೇ ಹೋಗಿ ಆ ಕುರುಪಿತನನ್ನು ನೋಡು. ಹಾಗೆ ಮಾಡೋಣ. ನಡಿ ಶಕುನಿ, ಹೋಗೋಣ. ನಡೆ ಕೌರವೇಶ್ವರ, ನಡೆ ನಡೆ. ಕುರುಕುಲ ಸಾಮ್ರಾಟ, ಮುಗೀತು ಈ ನಿನ್ನ ಆರ್ಭಟ. ಫಲಿಸಿತು ಈ ಶಕುನಿಯ ಕುತಂತ್ರ. ಅಧಿಕಾರ ಮದದಿಂದ ಮುರಿಯುತ್ತಿರುವ ಮೂಢ. ಎಷ್ಟು ದಿನವೋ ಈ ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಟ್ಟಿದೆ. ಜೀವನಿಗೆ ಬಲೆಯ ಕೊಟ್ಟು ನಾನು ನೋಡಿದೆ. ಅಧಿಕಾರ 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 ಬಲದಿಂದ ಕೊಟ್ಟಿದೆ. ಜೀವನಿಗೆ ಬಲೆಯ ಕೊಟ್ಟು ನಾನು ನೋಡಿದೆ. ನಿಜ ನಾನು ನೋಡಿದೆ, ನಾನು ನೋಡಿದೆ. ಅತಿಯಾಚೆ ತುಂಬಿರುವುದು ನಿನ್ನ ಮನದಲ್ಲೇ. ಅತಿಯಾಚೆ ತುಂಬಿರುವುದು ನಿನ್ನ ಮನದಲ್ಲೇ. ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲೇ. ಅತಿಯಾಚೆ ತುಂಬಿರುವುದು ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲೇ. ದಯೆಯಾಳು ಆಸೆ ಇದೆ ನಿನ್ನ ಮನದಲ್ಲಿ.
ಅಧಿಕಾರ ಅಧಿಕಾರ ಬಲದಿಂದ ಕಪ್ಪಿ ನೆಲೆಯೇ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನಿಜ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ದೂರದನ್ನುವ ಹಿಡಿದು ನಿಲ್ಲ ವೀರ ಪಾರ್ಥನ ದೂರದನ್ನುವ ಹಿಡಿದು ನಿಲ್ಲ ವೀರ ಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಕರ್ಣ ಶೂರದನ್ನುವ ಹಿಡಿದು ನಿಲ್ಲ ವೀರ ಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಹಿಡಿದೆದ್ದು ನಿಲ್ಲುವನು ಭೀಮಸೇನನು ಹಿಡಿದೆದ್ದು ನಿಲ್ಲುವನು ಭೀಮಸೇನನು ತನ್ನ ಗದೆಯಿಂದ ನಿನ್ನ ಕಡೆ ಮುಟ್ಟಿಕೊಳ್ಳುವನ ತನ್ನ ಗದೆಯಿಂದ ನಿನ್ನ ಕಡೆ ಮುಟ್ಟಿಕೊಳ್ಳುವನ ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಬ್ರಹ್ಮನ ತಪ್ಪ ಅಧಿಕಾರ 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 ಬಲದಿಂದ ಕಪ್ಪಿ ನೆಲೆ